ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋಲಿ ಒಂದು ಪಿಕ್ನಿಕ್ ಬ್ಲ್ಯಾಂಕೆಟ್ನ ತೋರಿಸ್ತಾ ಇದ್ದೀನಿ. ಇದು ಕ್ಯಾಂಪಿಂಗಿಗೆ ಅಂತ ತೊಗೊಂಡಿರೋದು ನಾವು. ಈಗ ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ನಡೀತಾ ಇದೆಯಲ್ಲ, ಸೊ ಅದರಲ್ಲೇ ನಾವು ತೊಗೊಂಡಿರೋಂಥದ್ದು. ನೀವು ಇಂಟ್ರೆಸ್ಟ್ ಇದೆ ಇದರಲ್ಲಿ ಪರ್ಚೇಸ್ ಮಾಡ್ಬೋದು. ಈ ಪಿಕ್ನಿಕ್ ಬ್ಲ್ಯಾಂಕೆಟ್ ಏನಿದೆ, ಜಸ್ಟ್ ನಾವು ಕ್ಯಾಂಪಿಂಗ್ ಅಂತಲೇ ಅಲ್ಲ, ಈಗ ನಾವು ಮನೇಲೂ ಸಹ ಇದನ್ನು ಹಾಸ್ಬಿಟ್ಟು ಮಕ್ಕಳನ್ನ ಬಿಡ್ಬೋದು. ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರನ್ನ ಬಿಡ್ಬೋದು. ಇದ್ರ ಮೇಲೆ ನೀರು ಬಿದ್ದರೂ ಏನೂ ಪ್ರಾಬ್ಲಮ್ ಆಗಲ್ಲ, ಹಾಗಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಪಿಕ್ನಿಕ್ ಬ್ಲ್ಯಾಂಕೆಟ್ ಏನಿದೆ, ಇದನ್ನು ನಾವು ರಿವರ್ ಸೈಡ್ ಎಲ್ಲಾದರೂ ಹೋದ್ರೂ ಹಾಕ್ಕೋಬೋದು, ಕೂರ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕ್ಯಾಂಪಿಂಗ್ ಸೈಡ್ ಹೋದಾಗೂ ಇದ್ರ ಮೇಲೆ ನಾವು ಕೂತ್ಕೊಂಡು ವೆಜಿಟೇಬಲ್ಸ್ ಕಟ್ಟಿಂಗ್ ಇರ್ಬೋದು, ಅವೆಲ್ಲನೂ ಆರಾಮಾಗಿ ಮಾಡ್ಕೋಬೋದು. ಈಗ ಬೀಚ್ ಕಡೆ ಹೋಗ್ತೀವಿ, ಪ್ರೈವೇಟ್ ಬೀಚಸ್ ಎಲ್ಲ ಇರುತ್ತಲ್ಲ, ನಾವು ಅಲ್ಲಿ ಹೋದಾಗ ಆರಾಮಾಗಿ ಇದನ್ನು ಬೀಚಲ್ಲೇ ಹಾಕ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಮಸ್ಟ್ ಇದನ್ನು ಬೈ ಮಾಡಿ ಅಂತಲೇ ಹೇಳ್ತೀನಿ. ಸೈಜಲ್ಲೂ ಅಷ್ಟೇ ಏನು ತುಂಬ ಚಿಕ್ಕದು ಅಂತಲೂ ಏನಿಲ್ಲ, ಒಳ್ಳೆ ಸ್ಪೇಷಿಯಸ್ ಆಗಿದೆ ಜಾಗ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನಮಗೆ ತುಂಬಾ ಇಷ್ಟ ಆಗಿದೆ. ಈಗ ತೋರಿಸ್ತಾ ಇರೋ ಪ್ರಾಡಕ್ಟ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ಇದಂತೂ ಮಿಸ್ಸೇ ಮಾಡಬೇಡಿ, ಇದನ್ನು ತಗೊಳ್ಳಿ. ಇದೊಂದು ಮ್ಯಾಟ್ರೆಸ್ ಆಗಿದೆ, ಫೋಲ್ಡೇಬಲ್ದು. ನಾವು ಇದನ್ನು ಆರ್ಡ್ರ್ ಮಾಡಿದಾಗ ನಾವು ಏನೋ ಓಕೆ ಯಾವ ಥರ ಬರುತ್ತೆ ನೋಡೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ಸೀರಿಯಸ್ಲಿ ನೋಡಿದ್ಮೇಲೆ ಅಂತೂ ತುಂಬಾ ಇಷ್ಟ ಆಯಿತು. ಪ್ರಾಡಕ್ಟ್ ಅಂತೂ ಅನ್ಬಿಲೀವೇಬಲ್ ಅಂತಲೇ ಹೇಳ್ಬೋದು. ಒಳ್ಳೆ ಸಾಫ್ಟ್ನೆಸ್ ಇದೆ ಮತ್ತು ಹಾರ್ಡ್ ಅಂತಲೇ ಇಲ್ಲ, ಒಂದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಅದ್ರ ಮೇಲೆ ಯೂಸ್ ಮಾಡಿರೋ ಕ್ಲಾತ್ ಅಷ್ಟೇ ಒಳ್ಳೆ ಕ್ವಾಲಿಟಿ ಕ್ಲಾತನ್ನೇ ಇದಕ್ಕೆ ಹಾಕಿದ್ದಾರೆ. ಹಾಗಾಗಿ ಆರಾಮಾಗಿ ನಾವು ಪರ್ಚೇಸ್ ಮಾಡ್ಬೋದು. ಇದನ್ನು ನಾವು XV500 ಮಾಡಿಫಿಕೇಷನ್ ಮಾಡಿಸಿದ್ವಲ್ಲ ಬೆಡ್ ಸೆಟಪ್ಪು, ಅದಕ್ಕೆ ಆ ಮೆಜರ್ಮೆಂಟ್ಗೆ ಅಂತಲೇ ತೊಗೊಂಡಿರೋಂಥದ್ದು. ಇದು ಅಷ್ಟೇ ನಾವು ಅಮೆಝಾನಲ್ಲೇ ತರಿಸಿರೋದು. ಈಗ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ನಡೀತಿದೆಯಲ್ಲ, ಅದರಲ್ಲೇ ನಾವು ಇದನ್ನು ಪರ್ಚೇಸ್ ಮಾಡಿರೋದು. ನೀವು ಈಗ ಸರ್ಚ್ ಮಾಡಿ ತೊಗೋಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಈ ಮ್ಯಾಟ್ರೆಸ್ ಇದೆಲ್ಲ ಕ್ಯಾಂಪಿಂಗಿಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯೂಸ್ ಮಾಡೋದು ಅಷ್ಟೇ, ಆರಾಮಾಗಿ ಇದನ್ನು ಬೆಲ್ಟ್ ಕೊಟ್ಟಿರ್ತಾರಲ್ಲ ಅದನ್ನು ತೆಗೆದ್ರೆ ಆಯಿತು, ಸ್ಪ್ರೆಡ್ ಮಾಡಿ ಯೂಸ್ ಮಾಡ್ಬೋದು. ಬೇಡ ಅನ್ನೋವಾಗ ಫೋಲ್ಡ್ ಮಾಡಿ ಎತ್ತಿಡ್ಬೋದು. ಈಗ ನಾವು ಕ್ಯಾಂಪಿಂಗ್ ಹೋಗಿರ್ಬೋದು, ಇಲ್ಲ ಎಲ್ಲಾದರೂ ಔಟ್ಸೈಡ್ ಹೋಗಿರ್ತೀವಿ, ಇದನ್ನು ತೊಗೊಂಡೋಗಿರ್ತೀವಿ, ಬಂದಿದೆ ನಾವು ಇದನ್ನು ಒಂದು ಒಳ್ಳೆ ವಾಲ್ಡ್ರೋಬಲ್ಲಿ ನಾವು ಸ್ಟೋರೇಜ್ ಮಾಡಿರ್ಬೋದು. ಜಾಗನೂ ಅಷ್ಟೇ ತುಂಬಾ ಕಡಿಮೆ ಇಡ್ಸೋದ್ರಿಂದ ಆರಾಮಾಗಿ ಇದನ್ನು ನಾವು ಪರ್ಚೇಸ್ ಮಾಡ್ಬೋದು. ಸೊ ಈ ಎರಡು ಪ್ರಾಡಕ್ಟ್ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೇನಾದರೂ ಇಷ್ಟ ಇದೆ ಇದನ್ನು ನೀವು ಸಹ ಪರ್ಚೇಸ್ ಮಾಡ್ಬೋದು. ಮತ್ತು ನಾನು ನಿಮಗೆ ಹೇಳಿದೆ ನಾವು XVಲಿ ಮಾಡಿಫಿಕೇಷನ್ ಮಾಡಿಸಿದ್ದೀವಿ ಅಂತ. ಸೊ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದರೆ ಅದನ್ನು ವಾಚ್ ಮಾಡ್ಬೋದು. ಹಾಗೆಯೇ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ನಾನು ಕೊಡೋ ಸಪೋರ್ಟ್ ಇರ್ಬೋದು, ಒಂದು ಲೈಕ್ ಇರ್ಬೋದು, ಕಮೆಂಟ್ಸ್ ಇರ್ಬೋದು, ಸೊ ಅದೆಲ್ಲನೂ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.